ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು. ಪ್ರಶ್ನೆ, ಎ ಮತ್ತು ಬಿ ಎಂದು ಗುರುತಿಸಿರುವ ಎರಡು ದ್ರಾವಣಗಳ ವಿದ್ಯುತ್ ವಾಹಕತೆಯನ್ನು ಪರೀಕ್ಷಿಸಲು ಪರೀಕ್ಷಕವನ್ನು ಉಪಯೋಗಿಸಲಾಗಿದೆ. ಎ ಎಂದು ಗುರುತಿಸಿರುವ ದ್ರಾವಣದಲ್ಲಿ ಬಲ್ಬ್ ಹೆಚ್ಚು ಪ್ರಕಾಶಮಾನವಾಗಿ ಬೆಳಗುವುದು, ಆದರೆ ಬಿ ದ್ರಾವಣದಲ್ಲಿ ಅದು ಮಬ್ಬಾಗಿ ಬೆಳಗುವುದು. ಈ ವೀಕ್ಷಣೆಯಿಂದ ತೆಗೆದುಕೊಳ್ಳಬಹುದಾದ ತೀರ್ಮಾನವೆಂದರೆ. ಪ್ರಶ್ನೆ ಓದೋ ತನಕ ಸಾಕಾಯ್ತಾ? ಪ್ರಶ್ನೆ ಕಾಂಪ್ಲಿಕೇಟೆಡ್ ಅನಿಸ್ತಾ ಇದೆ, ಆದ್ರೆ ಉತ್ತರ ಬಹಳ ಸಿಂಪಲ್ ಆಗಿದೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಏನ್ ಹೇಳ್ತಿದ್ದಾರೆ ಅವರು? ನಿಮ್ಗೆ ಎರಡು ದ್ರಾವಣ ಕೊಟ್ಟಿದ್ದಾರೆ, ಇದನ್ನ ಎ ಅಂತ ಹೇಳ್ತಿದ್ದಾರೆ, ಇದನ್ನ ಬಿ ಅಂತ ಹೇಳ್ತಿದ್ದಾರೆ, ಸರಿನಾ? ಈಗ ಇದರಲ್ಲಿ ಎ ಯ ಮೂಲಕ ವಿದ್ಯುತ್ ಹರಿಸಿದಾಗ ಏನಾಗ್ತಾ ಇದೆ? ಬಲ್ಬ್ ಬೆಳಗ್ತಾ ಇದೆ. ಬಿ ಯ ಮೂಲಕ ಹರಿಸಿದಾಗ ಬಲ್ಬ್ ಮೊದಲನೇ ದ್ರಾವಣದಲ್ಲಿ ಬೆಳಗಿದಷ್ಟು ಪ್ರಕಾಶಮಾನವಾಗಿ ಇಲ್ಲ, ಮಬ್ಬಾಗಿ ಬೆಳಗ್ತಾ ಇದೆ. ಇಲ್ಲಿ ಮಬ್ಬಾಗಿ ಬೆಳಗ್ತಾ ಇದೆ. ಹಾಗಿದ್ರೆ ಇದರಿಂದ ತೆಗೆದುಕೊಳ್ಳಬಹುದಾದಂತ ತೀರ್ಮಾನ ಏನು? ಬಹಳ ಸುಲಭ ಇದೆ ನೋಡಿ. ಆಪ್ಷನ್ ಎ, ದ್ರಾವಣ ಎಯು ದ್ರಾವಣ ಬಿ ಗಿಂತ ಉತ್ತಮ ವಾಹಕವಾಗಿದೆ. ಇಲ್ಲಿ ಬಲ್ಬ್ ಬೆಳಗ್ತಾ ಇದೆ ಅಂದ್ರೆ ಅದರ ಮೂಲಕ ವಿದ್ಯುತ್ ಪ್ರವಹಿಸ್ತಾ ಇದೆ. ಯಾವುದು ತನ್ನ ಮೂಲಕ ವಿದ್ಯುತ್ತನ್ನ ಪ್ರವಹಿಸುವಂತೆ ಮಾಡುತ್ತೆ, ಅವಕಾಶವನ್ನ ಕೊಡುತ್ತೆ, ಅದಕ್ಕೆ ಉತ್ತಮ ವಾಹಕ ಅಂತ ಕರಿತೀವಿ ಅಲ್ವಾ? ಹಾಗಿದ್ರೆ ಇಲ್ಲಿ ಬಲ್ಬ್ ಬೆಳಗ್ತಾ ಇದೆ, ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ ಅಂದ್ರೆ ಈ ಎ ದ್ರಾವಣ ಏನಿದೆ ಇದು ತನ್ನ ಮೂಲಕ ವಿದ್ಯುತ್ತನ್ನ ಹರಿಲಿಕ್ಕೆ ಅನುವು ಮಾಡಿ ಕೊಡ್ತಾ ಇದೆ ಅಂದಂಗಾಯ್ತು. ಹಾಗಿದ್ರೆ ಇದು ಉತ್ತಮ ವಿದ್ಯುತ್ ವಾಹಕ. ದ್ರಾವಣ ಬಿ ಮಬ್ಬಾಗಿ ಬೆಳಗ್ತಾ ಇದೆ, ಇದು ಅಷ್ಟೊಂದು ವಿದ್ಯುತ್ತನ್ನ ಹರಿಲಿಕ್ಕೆ ಅನುವು ಮಾಡಿ ಕೊಡೋದಿಲ್ಲ, ಕಡಿಮೆ ವಿದ್ಯುತ್ತನ್ನ ಹರಿಲಿಕ್ಕೆ ಅನುವು ಮಾಡಿ ಕೊಡ್ತದೆ. ಹಾಗಿದ್ರೆ ಇದು ಬಿ ಏನಿದೆ ಇದು ಎಗಿಂತ ಉತ್ತಮ ವಿದ್ಯುತ್ ವಾಹಕ ಅಲ್ಲ, ಇದು ಹೇಗೆ ಕಂಪೇರ್ ಮಾಡಿದ್ರೆ ವಿದ್ಯುತ್ತನ್ನ ಕಡಿಮೆ ಹರಿಲಿಕ್ಕೆ ಬಿಡುತ್ತದೆ. ಹಾಗಿದ್ರೆ ಆಪ್ಷನ್ ಎ, ಎಯು ದ್ರಾವಣ ಬಿ ಗಿಂತ ಉತ್ತಮ ವಿದ್ಯುತ್ ವಾಹಕವಾಗಿದೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಆಪ್ಷನ್ ಬಿ, ದ್ರಾವಣ ಬಿಯು ದ್ರಾವಣ ಎಗಿಂತ ಉತ್ತಮ ವಾಹಕವಾಗಿದೆ. ಈ ಆಪ್ಷನ್ ಎ ಏನಿದೆ ಅದ್ರ ಉಲ್ಟಾ ಇದೆ ಸೆಂಟೆನ್ಸ್, ಇದು ತಪ್ಪಾದ ಉತ್ತರ. ಆಪ್ಷನ್ ಸಿ, ಎರಡೂ ದ್ರಾವಣಗಳಲ್ಲಿ ವಿದ್ಯುತ್ ಆವೇಶಗಳ ಹರಿವು ಒಂದೇ ರೀತಿಯಾಗಿದೆ. ಗೊತ್ತು, ಅಯಾನುಗಳೇನಿದೆ ಅಥವಾ ವಿದ್ಯುತ್ ಆವೇಶಗಳೇನಿದೆ ಅವುಗಳು ದ್ರಾವಣದಲ್ಲಿ ಹರಿದಾಗ ಅಲ್ಲಿ ವಿದ್ಯುತ್ ಆ ಸರ್ಕ್ಯೂಟ್ ಅಲ್ಲಿ ವಿದ್ಯುತ್ ಹರಿಲಿಕ್ಕೆ ಸಾಧ್ಯವಾಗುತ್ತೆ. ಆದ್ರೆ ಇಲ್ಲಿ ಎರಡೂ ದ್ರಾವಣದಲ್ಲಿ ಒಂದೇ ರೀತಿಯಾಗಿ ವಿದ್ಯುತ್ ಆವೇಶ ಹರಿತಾ ಇದ್ರೆ ಅವಾಗ ಎರಡು ಒಂದೇ ಲೆವೆಲ್ ಅಲ್ಲಿ ಬಲ್ಬ್ ಬೆಳಗ್ಬೇಕು. ಹಾಗೆ ಎ ಪ್ರಕಾಶಮಾನವಾಗಿ ಬೆಳಗ್ತಿದೆ, ಬಿ ಅಂದ್ರೆ ಇದು ತಪ್ಪಾದ ಉತ್ತರ ಆಯ್ತು. ಆಪ್ಷನ್ ಡಿ, ದ್ರಾವಣ ಬಿ ಯಲ್ಲಿ ದ್ರವ್ಯದ ಪ್ರಮಾಣ ಇದು ಕೂಡ ತಪ್ಪಾದ ಉತ್ತರ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ, ದ್ರಾವಣ ಎಯು ದ್ರಾವಣ ಬಿ ಗಿಂತ ಉತ್ತಮ ವಾಹಕವಾಗಿದೆ.